ಶಾಂತಂ ಪದ್ಮಾಸನಸ್ಥಂ ಶಶಧರ ಮುಕುಟಂ ಪಂಚವಕ್ತ್ರಂ ತ್ರಿನೇತ್ರಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ 2025ನೇ ವರ್ಷದ ಜನವರಿ ತಿಂಗಳ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಕನ್ಯಾ ರಾಶಿಯ ವೀಕ್ಷಕರಿಗೆ 2025ನೇ ವರ್ಷ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬರೋಣ. ಯಾವ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಗ್ರಹಗಳ ಪರಿವರ್ತನೆ ಆಗ್ತಾ ಇರುತ್ತೆ, ಈ ತಿಂಗಳಲ್ಲಿ ಯಾವ್ಯಾವ ಗ್ರಹಗಳು ಪರಿವರ್ತನೆ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಜನ್ಮದಲ್ಲಿ ಕೇತು ಸ್ಥಿತನಾಗಿದ್ದಾನೆ, ಹಾಗೆ ಪಂಚಮದಲ್ಲಿ ಬುಧ ಸ್ಥಿತನಾಗಿದ್ದಾನೆ, ಷಷ್ಠ ಭಾವದಲ್ಲಿ ಶನಿ ಸ್ಥಿತನಾಗಿದ್ದಾನೆ, ಸಪ್ತಮ ಭಾವದಲ್ಲಿ ರಾಹು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ, ದೃಷ್ಟಿಯನ್ನ ಬೀಳ್ತಾ ಇದೆ ನಿಮ್ಮ ರಾಶಿಯ ಮೇಲೆ. ಹಾಗೆ ಭಾಗ್ಯಸ್ಥಾನದಲ್ಲಿ ಗುರು ಸ್ಥಿತರಾಗಿದ್ದಾರೆ, ಲಾಭದಲ್ಲಿ ಕುಜ 21ನೇ ತಾರೀಕುವರೆಗೂ ಕೂಡ ಲಾಭದಲ್ಲಿ ಸಂಚಾರವನ್ನು ಮಾಡ್ತಾರೆ. ಅನಂತರವಾಗಿ ನಿಮಗೆ ಕರ್ಮಸ್ಥಾನಕ್ಕೆ ಹಿಮ್ಮುಖವಾಗಿ ಕುಜ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ಅನಂತರ ಷಷ್ಠ ಭಾವದಲ್ಲಿ ಶುಕ್ರ ಸ್ಥಿತರಾಗ್ತಾರೆ. ಒಟ್ಟಾರೆಯಾಗಿ ಗ್ರಹಗಳ ಪರಿವರ್ತನೆಯಿಂದ ಕನ್ಯಾ ರಾಶಿಯವರಿಗೆ ಯಾವ ಗ್ರಹದಿಂದ ಶುಭ ಇದೆ, ಯಾವ ಗ್ರಹದಿಂದ ಅಶುಭ ಇದೆ ಎನ್ನುವಂಥದ್ದು. ಮೊದಲನೇದಾಗಿ ಅಶುಭ ಏನು ಫಲ ಇದೆ ನೋಡಿ. ನಿಮಗೆ ಅಶುಭ ಫಲಗಳು ಎರಡೇ ಗ್ರಹದಿಂದ. ಮೊದಲನೇ ಗ್ರಹ ಬಂದು ರಾಹು, ಎರಡನೇ ಗ್ರಹ ಬಂದು ಕೇತು. ರಾಹು ಮತ್ತು ಕೇತುವಿನಿಂದ ಎರಡು ಎಚ್ಚರಿಕೆಗಳನ್ನ ಈ ತಿಂಗಳಲ್ಲಿ ನೀವು ನೋಡಿಕೊಳ್ಳುವಂಥದ್ದು. ಮೊದಲನೇ ಎಚ್ಚರಿಕೆ ಏನು? ರಾಹುವಿನಿಂದ ನೀವು ರಾಹು ನೇರವಾಗಿ ನಿಮ್ಮ ಮನೆಯ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ರಾಹು ನೇರವಾಗಿ ನಿಮ್ಮ ಮನೆಯನ್ನ ವೀಕ್ಷಣೆ ಮಾಡ್ತಾ ಇರುವಾಗ ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ, ಅಥವಾ ವ್ಯವಹಾರದಲ್ಲಿ ಮೋಸ ಹೋಗುವಂತದ್ದಾಗ್ತದೆ, ಅಥವಾ ನಿಮ್ಮ ನಿರ್ಧಾರಗಳು ದುಡುಕಿ ನಿರ್ಧಾರಗಳನ್ನು ತಗೊಳ್ತೀರಾ. ಮನೆಯವರನ್ನ ಕೇಳದೇ ಇರುವಂತಹ ರೀತಿಯಲ್ಲಿ ನೀವೇ ಸ್ವಂತವಾಗಿ ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿರುತ್ತೆ, ಅದನ್ನು ನಿಮ್ಮ ಮನೆಗೆ ಕೇಳಿ ನೀವು ಮಾಡಿರಲ್ಲ, ಸ್ವಂತವಾಗಿ ಕ್ಷಣಿಕವಾಗಿ ನೀವು ನಿರ್ಧಾರಗಳನ್ನ ತಗೊಳ್ತಾ ಇರ್ತೀರಾ. ಆ ನಿರ್ಧಾರಗಳನ್ನ ತಗೊಳ್ಬೇಡಿ. ಖಂಡಿತವಾಗ್ಲೂ ಕೂಡ ಅನುಭವಸ್ಥರನ್ನ, ನಿಮ್ಮ ಹಿರಿಯರನ್ನ, ನಿಮ್ಮ ಮಾತಾಪಿತೃಗಳಿಂದ ಸಲಹೆಯನ್ನ ಪಡೆದುಕೊಂಡು ನಿಮ್ಮ ವ್ಯವಹಾರವನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿರತಕ್ಕಂಥದ್ದು. ಏಕೆಂತಂದ್ರೆ ರಾಹುವಿನ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬಿದ್ದಾಗ ಅನೇಕ ರೀತಿಯಾಗಿ ಮೋಸ ಹೋಗುವಂತಹ ಸಾಧ್ಯತೆ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಕೇತುವಿನಿಂದ ನೋಡಿ, ಕೇತು ಲಗ್ನದಲ್ಲಿ ಇರುವಾಗ ಅನೇಕ ರೀತಿಯಾಗಿ ಸ್ವಪ್ನಗಳು, ಕೆಟ್ಟ ಕನಸುಗಳು ಬೀಳುವಂಥದ್ದು. ಅದಕ್ಕೆ ಅನೇಕ ರೀತಿಯಾಗಿ ನಾವು ಇನ್ನೊಂದು ಕಡೆ ಅಂದ್ಕೊಳ್ತೀವಿ, ನಮ್ಮ ಮೇಲೆ ಯಾರೋ ಮಾಟ ಮಂತ್ರ ಪ್ರಯೋಗವನ್ನು ಮಾಡಿಸ್ತಾ ಇದ್ದಾರೆ, ನಮ್ಮ ಮೇಲೆ ಏನೋ ಒಂದು ಸಂಶಯ ಇದೆ, ಅಥವಾ ನಮಗೆ ಕೈಕಾಲು ನೋವು, ಮಂಡಿ ನೋವು ವಿಪರೀತವಾಗಿ ಕಾಡುತ್ತೆ. ಒಂದಲ್ಲ ಒಂದ್ ದಿವಸ ಯಾರಿಗಾದ್ರೂ ಒಬ್ರಿಗೂ ಹುಷಾರಿಲ್ಲ. ಏನಿದಕ್ಕೆ ಕಾರಣ ಅಂತಂದ್ರೆ ಕೇತು ಲಗ್ನದಲ್ಲಿ ಇದ್ದಾಗ ಆರೋಗ್ಯದ ಸಮಸ್ಯೆಗಳನ್ನು ತಂದುಕೊಡ್ತಾನೆ. ಅನಂತರ ತಲೆನೋವು, ಈ ತರ ಸಮಸ್ಯೆಗಳನ್ನ, ಮೈ ಭಾರ ತಂದುಕೊಡುವಂಥದ್ದು ಈ ಕೇತು ಗ್ರಹ ಆಗಿರುತ್ತದೆ. ಇನ್ನೊಂದು ಕಡೆ ನಾವು ಗಣಪತಿಗೆ ಕಾರಕ ಅಂತನೂ ಕೂಡ ಕರ್ಕೊಳ್ತೀವಿ. ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ತದನಂತರ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನುವಂಥದ್ದು. ಮೊದಲನೇದಾಗಿ ಶುಭ ವಿಚಾರ ಏನು? ಶುಭ ವಿಚಾರ ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾನೆ, ಭಯಪಡುವಂತ ಅವಶ್ಯಕತೆ ಇಲ್ಲ. ಚತುರ್ಥಾಧಿಪತಿಯಾಗಿರ್ತಕ್ಕಂಥವನು ಹಾಗೂ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ.
ಬಲಿಷ್ಠ ಸ್ಥಾನಗಳು, ಚತುರ್ಥ ಮತ್ತು ಸಪ್ತಮ ಸ್ಥಾನವನ್ನು ನಾವು ಬಲಿಷ್ಠ ಸ್ಥಾನ ಅಂತ ಕರ್ಕೊಳ್ತೀವಿ. ಆ ಬಲಿಷ್ಠ ಅಧಿಪತಿಯಾಗಿರ್ತಕ್ಕಂತಹ ಗುರು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಹಂಸಯೋಗ, ಮೌಲ್ಯ ಯೋಗ ಅನ್ನುವಂಥದ್ದು ಕೂಡ ಈ ತಿಂಗಳಲ್ಲಿ ನೀವು ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಗುರು ಕುಟುಂಬಾಧಿಪತಿಯಾಗಿರ್ತಕ್ಕಂಥವನು ಗುರು ಶುಕ್ರ. ಹಾಗೆ ಒಂದೊಂದು ರೀತಿಯಾಗಿ ಪರಿವರ್ತನೆಗಳು ಕೂಡ ಆಗ್ತಾ ಇರುತ್ತೆ ಅನ್ನುವಂಥದ್ದು. ತದನಂತರ ನಿಮಗೆ ಅನಂತವಾಗಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ಈ ಗುರುಗ್ರಹವನ್ನ ತಂದುಕೊಡುತ್ತೆ ಅನ್ನುವಂಥದ್ದು. ಏನು ಅಂತಂದ್ರೆ ಇಲ್ಲಿಗೆ ನೀವು ಗುರುಬಲ ಇದ್ದಾಗ ಏನೇನು ಪ್ರಯೋಜನ ಆಗುತ್ತೆ, ಏನು ಲಾಭವನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದು. ಮೊದಲನೇದಾಗಿ ವಿವಾಹ ಕಾರ್ಯಗಳನ್ನ, ಶುಭ ಕಾರ್ಯಗಳು ಉಂಟಾಗ್ತವೆ, ಅಥವಾ ಮನೆ ಕಟ್ಟಬಹುದು. ಬಹಳ ದಿವಸಗಳ ಕಾಲದಿಂದನೂ ಕೂಡ ನಿಮಗೆ ಮನೆ ಕಟ್ಟಕ್ ಹೋದ್ರು ವಿಘ್ನಗಳು 108, ಅಥವಾ ಸೈಟ್ ತಗೊಳಕ್ ಹೋದ್ರು ಕೂಡ 108 ವಿಘ್ನಗಳು ಸ್ವಾಮಿ. ಒಂದು ವಾಹನ ತಗೊಳ್ಬೇಕು ಅಂತಂದ್ರೂ ಬಹಳಷ್ಟು ಸಾಲ ಮಾಡಬೇಕಾಗಿದೆ ನಾವು ಅಂತಂದ್ರೆ ಈ ಜನವರಿ ತಿಂಗಳಲ್ಲಿ ನಿಮಗೆ ಎಲ್ಲಾ ರೀತಿಯಾಗಿ ಶುಭವನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು. ನಿಮಗೆ ಮೇ 15ರವರೆಗೂ ಕೂಡ ಗುರುವಿನ ಬಲ ಇದೆ, ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ತದನಂತರ ಕುಟುಂಬಾಧಿಪತಿ ಮತ್ತು ನವಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಷಷ್ಠ ಭಾವದಲ್ಲಿದ್ದಾನೆ. ಷಷ್ಠ ಭಾವ ಅಂತಂದ್ರೆ ಅದು ಮಿತ್ರನ ಕ್ಷೇತ್ರ. ಶನಿಯ ಮನೆಯಲ್ಲಿ ಶುಕ್ರನಿರುವುದರಿಂದ 70% ಅಷ್ಟು ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಹಾಗೆ ಮೀನ ರಾಶಿಗೆ ಬರ್ತಾನೆ 28ನೇ ತಾರೀಕು ನಂತರ. ಅವಾಗ 100% ನಿಮಗೆ ಒಳ್ಳೆಯದನ್ನೇ ಆಗುತ್ತೆ, 100% ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಕುಟುಂಬ ಸ್ಥಾನದಲ್ಲಿ ಧನ ವೃದ್ಧಿ ಆಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ವಾಕ್ ವೃದ್ಧಿ ಆಗುತ್ತೆ, ಧಾನ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ, ತಾಂತ್ರಿಕ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನು ಸಿಗುತ್ತೆ ಅನ್ನುವಂಥದ್ದು, ಅಥವಾ ಲೆಕ್ಕ ಪರಿಶೋಧಕರಿಗೆ ಆದಾಯ ಹೆಚ್ಚಾಗುತ್ತೆ ಅನ್ನುವಂಥದ್ದು, ಮತ್ತು ಜೇನು, ರೇಷ್ಮೆ ಕೃಷಿಕರಿಗೆ ವಿಶೇಷವಾಗಿ ಧನಲಾಭವನ್ನು ಸಿಗುತ್ತೆ ಅನ್ನುವಂಥದ್ದು. ಹಾಗೆ ಉಪಕರಣಗಳ ಖರೀದಿಯಲ್ಲೂ ಕೂಡ ಲಾಭ ಆಗುತ್ತೆ ಅನ್ನುವಂಥದ್ದು. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕಾಗಿದ್ರೆ ಖಂಡಿತವಾಗ್ಲೂ ಕೂಡ ಈ ಜನವರಿ ತಿಂಗಳಲ್ಲಿ ನಿಮಗೆ ಬರುತ್ತೆ ಅನ್ನುವಂಥದ್ದು. ಹಾಗೆ 5 ಮತ್ತು 6ನೇ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಕುಂಭರಾಶಿಯಲ್ಲಿ ಇರುವುದರಿಂದ ಶನಿ ಮತ್ತು ಬುಧ ಇಬ್ರು ಮಿತ್ರ ಗ್ರಹಗಳು. ಮಕರ ರಾಶಿಯಲ್ಲಿ ಬುಧ ಪ್ರವೇಶವನ್ನು ಮಾಡ್ತಾರೆ. ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿನೇ, ಕುಂಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕೂಡ ಶನಿನೇ. ಆ ಎರಡೂ ಮನೆಯಲ್ಲಿ ಬುಧ ಏನಾದರೂ ಸಂಚಾರವನ್ನ ಮಾಡಿದ್ರೆ ಖಂಡಿತವಾಗಲೂ ಕೂಡ ಬುದ್ಧಿಯ ಚುರುಕುಗಳನ್ನು ಗೊಳಿಸ್ತಾನೆ ಅನ್ನುವಂಥದ್ದು. ಅಥವಾ ವಿದೇಶದಲ್ಲಿ ಏನಾದರೂ ಸಾರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಅಥವಾ ವಿದೇಶದಲ್ಲಿ ಏನಾದರೂ ನೀವು ಬಂಡವಾಳವನ್ನು ಹೂಡಿದ್ರೆ ಖಂಡಿತವಾಗಲೂ ಕೂಡ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಇದಕ್ಕೆ ಒಟ್ಟಾರೆಯಾಗಿ ಪರಿಹಾರ ಏನು ನೋಡಿ. ಅನಂತರ ನಿಮಗೆ ಮಾರ್ಚ್ 28ನೇ ತಾರೀಕು ಶನಿ ಪರಿವರ್ತನೆ ಆಗ್ತಾ ಇದ್ದಾನೆ. ಶನಿ ಪರಿವರ್ತನೆ ಆಗ್ತಾ ಇರುವುದರಿಂದ ನಿಮ್ಮ ಮೂಲ ಜಾತಕವನ್ನು ಒಂದ್ಸರಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಅನಂತರ ಶಾಂತಿ ಪೂಜೆಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಪರಿಹಾರ ಏನು ಅಂತಂದ್ರೆ, ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬುತ್ತಿಯನ್ನು ಹಚ್ಚಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತದೆ. ಗಣಪತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಶುಭವನ್ನ ಉಂಟಾಗ್ತದೆ ಅನ್ನುವಂಥದ್ದು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.